ಪೇರೆಂಟ್ಸ್ ಗಳು ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಮಗುಗೆ ಮೊಬೈಲ್ ನ ಕೊಟ್ಟು ಕೂರ್ಸೋದು. ಒಂದು ಸ್ವಲ್ಪ ಊಟ ಮಾಡಿಲ್ಲ ಅಂದ್ರೂ ಮಗುಗೆ ಏನ್ ಮಾಡ್ತೀರಾ, ಮೊಬೈಲ್ ನ ಕೊಡೋದು. ಅಳ್ತಾ ಇದ್ರು ಮಗುಗೆ ಮೊಬೈಲ್ ಕೊಡೋದು. ನಿಮ್ ಕೆಲಸ ಇದೆ ಅನ್ಬಿಟ್ಟು ಮಗು ಆಟ ಆಡ್ಲಿ ಅಂತ ಮೊಬೈಲ್ ನ ಕೊಟ್ಟು ಕೂರಿಸ್ತೀರಾ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸ್ಕ್ರೀನ್ ಟೈಮ್ ಅನ್ನೋದು ಮಗುಗೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಲೌಡ್ ಸ್ಪೀಕರ್ ಗಳಿರುತ್ತೆ, ಗ್ರಾಫಿಕ್ಸ್ ಇರುತ್ತೆ, ಎನಿಮೇಷನ್ಸ್ ಇರುತ್ತೆ, ಕಲರ್ಫುಲ್ ಡಿಸ್ಪ್ಲೇ ಇರುತ್ತೆ, ಬ್ರೈಟ್ನೆಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಗುದ್ ಬ್ರೈನ್ ಇರುತ್ತೆ ಇಷ್ಟೇ ಇರುತ್ತೆ, ಓವರ್ಲೋಡ್ ಆಗುತ್ತೆ. ಮಗುದು ಬ್ರೈನ್ ಸೆನ್ಸಿಟಿವ್ ಇರುತ್ತೆ. ಸೊ ನೀವ್ ಹಿಂಗ್ ಮಾಡಿದಾಗ ಮಗುದು ಸ್ಟಿಮ್ಯುಲೇಷನ್ ಕಡಿಮೆ ಆಗುತ್ತೆ, ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ನಿದ್ದೆಗಳು ಕಡಿಮೆ ಆಗುತ್ತೆ, ಪವರ್ ಸ್ಲೀಪ್ ಅಂತ ಹೇಳ್ತೀವಿ, ಕಡಿಮೆ ಮಗುಗೆ ನಿದ್ದೆ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಮಗು ಅಲೋನ್ ಆಗಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಇಂಟರಾಕ್ಷನ್ ಇರಲ್ಲ, ಯಾವ್ದಕ್ಕೂ ಇನ್ವಾಲ್ವ್ ಆಗ್ತಿರಲ್ಲ, ಜನ ಬಂದ್ರೆ ಮಾತಾಡ್ತಿರಲ್ಲ. ಸೊ ಹಾಗಾಗಿ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡಿಸಿ, ಮಗುಗೆ ನಿಮ್ಮ ಜೊತೆ ಪ್ರೆಸೆನ್ಸ್ ಆಗಿ ಇಂಟರಾಕ್ಷನ್ ಮಾಡೋದನ್ನ ಜಾಸ್ತಿ ಮಾಡಿ, ಔಟ್ಸೈಡ್ ಕರ್ಕೊಂಡೋಗಿ ಗ್ರೌಂಡ್ ಪ್ಲೇ ಮಾಡಿಸಿ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿಸಿ, ಡ್ಯಾನ್ಸಿಂಗು, ಸಿಂಗಿಂಗ್, ಎಷ್ಟೊಂದು ಆಪ್ಷನ್ಗಳಿದೆ. ಸೊ ಹಾಗಾಗಿ ಇವನ್ನೆಲ್ಲ ನೀವು ಕಡಿಮೆ ಮಾಡಿಸಿದ ಏನಾಗುತ್ತೆ, ನೀವು ಸ್ಕ್ರೀನ್ ಟೈಮ್ ಕೊಟ್ಟಾಗ ಏನಂತ ಮಗು ಥಿಂಕಿಂಗ್ ಪವರ್ ಕಡಿಮೆ ಆಗುತ್ತೆ, ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ, ಜನರ ಜೊತೆಗೆ ಬೆಳೆಯೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮ್ ಪ್ರೆಸೆನ್ಸ್ ಇಂದ ಮಗು ಜೊತೆಗೆ ಆಟ ಆಡಿ, ನಗಾಡಿ, ಎಷ್ಟೊಂದುಗಳ ಇರುತ್ತೆ, ಗೇಮ್ಸ್ ಗಳನ್ನ ಆಡಿ ಮಗುದು ಡೆವಲಪ್ಮೆಂಟ್ ಕೂಡ ಚೆನ್ನಾಗುತ್ತೆ. ಇದು ಮೇನ್ ಪಿಲ್ಲರ್ ಆಗಿ ಮಗುಗೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ಸ್ಕ್ರೀನ್ ಟೈಮ್ ಬಿಲೋ 2 years ವರೆಗೂ ಮಕ್ಕಳಿಗೆ ಯಾರು ಸ್ಕ್ರೀನ್ ಟೈಮ್ ಅನ್ನ ಕೊಡಬಾರ್ದು. ಇದು ಗೈಡ್ ಲೈನ್ಸ್ ಅಂತಲ್ಲ, ಇದು ಮೇನ್ ಆಗಿ ನೀವು ಮಾಡ್ಬೇಕಾದಂತ ಪೇರೆಂಟ್ಸ್ ನ ಕರ್ತವ್ಯ. ಇದು ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡಿಸಿ. ಥ್ಯಾಂಕ್ ಯು.